हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ಕೇಳಿದಂತೆ ರಾಮ ಅಯೋಧ್ಯೆಯಿಂದ ವಿಶ್ವಾಮಿತ್ರರ ಆಶ್ರಮಕ್ಕೆ ಬಂದ. ಅಲ್ಲಿ ಅನೇಕ ದುಷ್ಟರನ್ನು ಸಂಹಾರ ಮಾಡಿ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆಯನ್ನು ಮಾಡಿದ. ಅದಾದ ಮೇಲೆ ವಿದೇಹ ನಗರಕ್ಕೆ ಪ್ರಯಾಣವನ್ನು ಮಾಡಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಕಲ್ಲಿನಂತೆ ಆಗಿದ್ದಂತಹ ಅಹಲ್ಯೆಯ ಉದ್ಧಾರವನ್ನ ತನ್ನ ದರ್ಶನದಿಂದಾಗಿ, ತನ್ನ ದೃಷ್ಟಿಯಿಂದಾಗಿ ಅವಳ ಉದ್ಧಾರವನ್ನು ಮಾಡಿ ಸುಯೋಜಯಾಮಾಸ ಸ ಗೌತಮೇನ ಅಂತ ಮತ್ತೆ ಅವಳನ್ನ ಗೌತಮರೊಟ್ಟಿಗೆ ಸೇರಿಸಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ವಿಶೇಷವಾಗಿ ಅಹಲ್ಯೆಗೂ ಅನುಗ್ರಹವನ್ನು ಮಾಡಿದ, ದೇವೇಂದ್ರನಿಗೂ ಅನುಗ್ರಹವನ್ನು ಮಾಡಿದ ಎಂಬುದಾಗಿ ಇಷ್ಟು ವಿಚಾರವನ್ನು ನಾವು ನಿನ್ನೆ ಕೇಳಿದ್ವಿ. ಮುಂದೆ ಅಯೋಧ್ಯ ನಗರಕ್ಕೆ ರಾಮಚಂದ್ರ ಪ್ರವೇಶ ಮಾಡಿದ ಎನ್ನುವಂತ ವಿಚಾರವನ್ನ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಶ್ಯಾಮಾವದಾತೆ ಜಗದೇಕ ಸಾಗರೆ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ ಸಹಾನುಜೆ ಕಾರ್ಮುಕ ಬಾಣಪಾಣೌ ಪುರೀಂ ಪ್ರವಿಷ್ಟೆ ತುತುಷುರ್ ವಿದೇಹಜಾಹ. ಪದಚ್ಛೇದ. ಶ್ಯಾಮಾವದಾತೆ ಜಗದೇಕ ಸಾರೆ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ ಸಹಾನುಜೆ ಕಾರ್ಮುಕ ಬಾಣಪಾಣೌ ಪುರೀಂ ಪ್ರವಿಷ್ಟೆ ತುತುಷುಃ ವಿದೇಹಜಾಹ. ರಾಮಚಂದ್ರ ದೇವರು ಅಯೋಧ್ಯೆಯನ್ನ ಮಿಥಿಲಾ ಪಟ್ಟಣವನ್ನು ಪ್ರವೇಶ ಮಾಡಿದರು ಎನ್ನುವಂತ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಯಾವ ರೀತಿ ಇತ್ತು ರಾಮದೇವರ ಕಾಂತಿ ಅಂತ? ಶ್ಯಾಮಾವದಾತೆ ಜಗದೇಕ ಸಾರೆ ಅಂತ ಹೇಳ್ತಾ ಇದ್ದಾರೆ. ರಾಮಚಂದ್ರ ದೇವರು ಯಾವ ರೀತಿ ಇದ್ರು ಅಂತಂದ್ರೆ ಶ್ಯಾಮ ವರ್ಣ, ಒಳ್ಳೆ ಇಂದ್ರನೀಲ ಮಣಿಯಂತೆ ಸುಂದರವಾದಂತಹ ಕಾಂತಿ, ಅದು ರಾಮದೇವರ ಕಾಂತಿ. ಕಡುಗಪ್ಪು ಬಣ್ಣದ ಕಾಂತಿ ರಾಮದೇವರ ಕಾಂತಿ. ಇಂತಹ ಇವರು ಜಗದೇಕ ಸಾರೆ ಅಂತ ಅಂದ್ರೆ ಜಗತ್ತಿನಲ್ಲಿ ಪ್ರಧಾನವಾದಂತಹ ಶ್ರೇಷ್ಠ ವ್ಯಕ್ತಿ. ಜಗತ್ತಿನ ನಾವು ಅನೇಕ ಶ್ರೇಷ್ಠ ವ್ಯಕ್ತಿಗಳನ್ನು ಕಾಣುತ್ತೇವೆ. ಅವರೆಲ್ಲರಿಗಿಂತಲೂ ಶ್ರೇಷ್ಠ ಸರ್ವೋತ್ತಮನಾದಂತಹ ವ್ಯಕ್ತಿ ಅದು ಪರಮಾತ್ಮ. ಹಾಗಾಗಿ ಜಗದೇಕ ಸಾರೆ, ಸರ್ವೋತ್ತಮನಾದಂಥವನು ಪರಮಾತ್ಮ. ಮತ್ತೆ ಹೇಗಿದ್ದಾನೆ? ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತೆ. ಅನಂತ ಚಂದ್ರರು, ಒಬ್ಬ ಚಂದ್ರರಲ್ಲ, ಇಬ್ಬರಲ್ಲ, ನೂರಲ್ಲ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಅನಂತ ಚಂದ್ರಾಧಿಕ ಕಾಂತಿ ಕಾಂತೆ ಅಂತ. ಅನಂತ ಚಂದ್ರರು ಉದಿಸಿದರೆ ಯಾವ ರೀತಿಯಾದಂತಹ ತಂಪಾದಂತಹ ಕಾಂತಿ ಇರುತ್ತೋ ಆ ರೀತಿಯಾದಂತಹ ಕಾಂತಿ ಇರುವಂಥವನು ಪರಮಾತ್ಮ. ಇಂತಹ ಪರಮಾತ್ಮ ಸಹಾನುಜೆ ಕಾರ್ಮುಕ ಬಾಣಪಾಣೌ. ಕಾರ್ಮುಕ ಅಂದ್ರೆ ಬಿಲ್ಲು, ಬಾಣ ಅಂದ್ರೆ ಬಾಣ. ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಸಹಾನುಜೆ ತನ್ನ ಅಣ್ಣನೊಂದಿಗೆ ಸಹಿತನಾಗಿ ತಾನೇ, ತಮ್ಮನೊಂದಿಗೆ ಸಹಿತನಾಗಿ ತಾನೇ ಮಾಡಿದ. ಪುರೀಂ ಪ್ರವಿಷ್ಟೆ, ಆ ಮಿಥಿಲಾ ಪಟ್ಟಣವನ್ನ ಪ್ರವಿಷ್ಟೆ ಪ್ರವೇಶ ಮಾಡಿದಾಗ ವಿದೇಹಜಾಹ ತುತುಷುಹು. ವಿದೇಹಜ ಅಂದ್ರೆ ಆ ವಿದೇಹ ಪಟ್ಟಣದ ಎಲ್ಲ ಜನರು ಕೂಡ ತುತುಷುಹು ತುಂಬಾ ಆನಂದವನ್ನ ಪಟ್ಟರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ.
ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು: ರಾಮದೇವರು ಒಳ್ಳೆ ಇಂದ್ರನೀಲಮಣಿಯಂತೆ ಕಡುಗಪ್ಪು ಬಣ್ಣದ ಸುಂದರವಾದಂತಹ ಕಾಂತಿ. ಅಂತಹ ಇವರು ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಸರ್ವೋತ್ತಮನಾದಂತಹ ವ್ಯಕ್ತಿ. ಇಂತಹ ರಾಮಚಂದ್ರ, ಹೆಸರಿನಲ್ಲೇ ಚಂದ್ರ ಇದೆ. ಹಾಗೆ ಅನಂತ ಚಂದ್ರರ ಕಾಂತಿ ಇರುವಂತಹ ರಾಮಚಂದ್ರ ದೇವರು ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ತನ್ನ ತಮ್ಮನೊಂದಿಗೆ ಆ ಮಿಥಿಲಾಪಟ್ಟಣ ಪ್ರವೇಶ ಮಾಡಿದಾಗ ಎಲ್ಲರಿಗೂ ತುಂಬಾ ಸಂತೋಷ ಆಯಿತು ಅಂತ. ಯಾಕೆ ಅಂತಂದ್ರೆ ಆಗಿನ ಕಾಲದ ಎಲ್ಲರೂ ಕೂಡ ರಾಮದೇವರ ಬಗ್ಗೆ ಕೇಳಿದ್ರು ಅಂತೆ. ನಾನು ಹಿಂದಿನ ಒಂದೆರಡು ಸಲ ಹೇಳಿದ್ದೆ, ಆ ತ್ರೇತಾಯುಗದ ಜನರ ಮನಸ್ಸಿನ ಭಾವನೆ ಯಾವ ರೀತಿ ಇತ್ತು ಅಂತಂದ್ರೆ, ರಾಮನ ಕಾಲದಲ್ಲಿ ಇದ್ದಂಥವರ ಜನರ ಭಾವನೆ ಒಂದ, ನಮ್ಮ ಜೀವಿತಾವಧಿಯಲ್ಲಿ ನಾವು ರಾಮನನ್ನ ನೋಡ್ಬೇಕು, ಅಥವಾ ರಾಮ ನಮ್ಮನ್ನು ನೋಡ್ಬೇಕು. ಇದು ಆಗದೆ ಹೋದರೆ ಅವನ ಜೀವನ ವ್ಯರ್ಥ. ರಾಮನ ಕಾಲದಲ್ಲಿ ಇದ್ದಂಥವನು ಒಂದ ರಾಮನನ್ನು ನೋಡ್ಬೇಕು, ಇಲ್ಲ ರಾಮ ನಮ್ಮನ್ನು ನೋಡ್ಬೇಕು ಅಂತ. ಆ ರೀತಿಯಾದಂತಹ ಸುಂದರವಾದಂತಹ ವ್ಯಕ್ತಿತ್ವ ಅದು ರಾಮದೇವರ ವ್ಯಕ್ತಿತ್ವ. ಹಾಗಾಗಿ ಪ್ರತಿಯೊಬ್ಬ ಸಾತ್ವಿಕ ಜನರು ಕೂಡ ಕಾಯ್ತಾ ಇದ್ರು, ರಾಮನನ್ನು ನಾವು ಯಾವಾಗ ನೋಡ್ತೀವಿ ಅಂತ. ಹಾಗಾಗಿ ಸಹಜವಾಗಿ ಮಿಥಿಲಾಪಟ್ಟಣದ ಜನರು ಕೂಡ ಕಾಯ್ತಾ ಇದ್ರು. ರಾಮಚಂದ್ರ ಬಂದಾಗ ಎಲ್ಲರಿಗೂ ಕೂಡ ತುಂಬಾ ಸಂತೋಷ ಆಯಿತು ಎಂಬುದಾಗಿ ಆಚಾರ್ಯರು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಇದೇ ಸಂದರ್ಭವನ್ನು ನಾವು ಕೃಷ್ಣಾವತಾರದಲ್ಲಿ ನೋಡ್ತೇವೆ. ಕೃಷ್ಣ ಆ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗ್ಬೇಕು ಅಂತ ಆ ಒಂದು ಭೀಷ್ಮಕ ರಾಜನ ಕುಂಡಿನಪುರಕ್ಕೆ ಬಂದಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಹಾಗೆ ಮಧ್ಯರಾತ್ರಿ ಸಂದರ್ಭದಲ್ಲಿ ಕೃಷ್ಣನನ್ನು ನೋಡ್ಲಿಕ್ಕೆ ಅಂತ ಓಡೋಡಿ ಬಂದ್ರು ಅಂತ ತಿಳಿಸ್ತಾರೆ. ಹಾಗೆ ಮಥುರಾ ಪಟ್ಟಣಕ್ಕೆ ಕಂಸನ ಸಂಹಾರಕ್ಕೆ ಅಂತ ಹೋದಾಗ ಎಲ್ಲರೂ ಕೂಡ ತಾವು ಮಾಡ್ತಾ ಇದ್ದಂತ ಕೆಲಸಗಳನ್ನ ಅರ್ಧಕ್ಕೆ ಬಿಟ್ಟು ಮೈ ಮೇಲೆ ಸರಿಯಾಗಿ ಬಟ್ಟೆ ಇಲ್ಲದೆ ಇರುವಂತೆ ಕೆಲವರು ಕೂಡ ಓಡಿ ಬಂದು ನೋಡ್ತಾ ಇದ್ರು ಕೃಷ್ಣನನ್ನು ಅಂತ. ಆ ರೀತಿಯಾದಂತಹ ದಿವ್ಯವಾದಂತಹ ಸೌಂದರ್ಯದ ಖಣಿ ಅದು ಪರಮಾತ್ಮ. ಅದು ಮೂಲ ರೂಪ ಆಗಲಿ ಅವತಾರ ರೂಪ ಆಗಲಿ ದಿವ್ಯವಾದಂತಹ ಸೌಂದರ್ಯವನ್ನು ಹೊತ್ತು ಪರಮಾತ್ಮ ಬಂದಿರ್ತಾನೆ. ಹೀಗೆ ಎಲ್ಲರೂ ಕೂಡ ತುಂಬಾ ಸಂತೋಷ ಪಟ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೇಗೆ ಇತ್ತು ಆ ಸಂತೋಷ ಅಂತ ಆಚಾರ್ಯರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪಪುರ್ ನಿತಾಂತಂ ಸರಸಾಕ್ಷಿ ಭೃಂಗೈ ವರಾನನಾಬ್ಜಂ ಪುರುಷೋತ್ತಮಸ್ಯ ವಿದೇಹನಾರಿ ನರವರ್ಯ ಸಂಘಾಃ ಯಥಾಮಹ ಪೌರುಷಿಕಾಸ್ತದಂಘ್ರಿಂ. ಪದಚ್ಛೇದ: ಪಪುಃ ನಿತಾಂತಂ ಸರಸಾಕ್ಷಿ ಭೃಂಗೈಃ ವರಾನನಾಬ್ಜಂ ಪುರುಷೋತ್ತಮಸ್ಯ ವಿದೇಹ ನಾರೀ ನರವರ್ಯ ಸಂಘಾಃ ಯಥಾ ಮಹಾಪೌರುಷಿಕಾಃ ತದಂಘ್ರಿಂ. ಎಲ್ಲರೂ ಕೂಡ ಪರಮಾತ್ಮನ ಸೌಂದರ್ಯವನ್ನು ಕಣ್ತುಂಬಿಕೊಂಡರು ಅಂತ. ಅದರ ಆಚಾರ್ಯರು ಹೇಗೆ ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ವಿಶೇಷವಾಗಿ ದುಂಬಿಗಳಿರ್ತವೆ. ದುಂಬಿಗಳ ಕೆಲಸ ಏನಂತಂದ್ರೆ, ಎಲ್ಲಿ ಮಕರಂದ ಇರುತ್ತೋ ಹೂವಿನಲ್ಲಿ ಅಲ್ಲಿ ಹೋಗಿ ಆ ಹೂವಿನ ಮೇಲೆ ಕೂತ್ಕೊಂಡು ಮಕರಂದವನ್ನು ಹೀರೋದು ಅವುಗಳ ಕೆಲಸ, ದುಂಬಿಗಳ ಕೆಲಸ. ಹಾಗೆ ಎಲ್ಲ ವಿದೇಹರಾಜನ ಪಟ್ಟಣದ ಜನರು ಕೂಡ ದುಂಬಿಗಳು ಮಕರಂದವನ್ನು ಯಾವ ರೀತಿಯಾಗಿ ಹೀರುತ್ತೋ ಕುಡಿಯುತ್ತೋ ಹಾಗೆ ತಾವು ಕೂಡ ರಾಮದೇವರ ಮುಖವೆಂಬಂತಹ ಕಮಲ, ದುಂಬಿಗಳು ಅಲ್ಲಿ ಕಮಲವನ್ನ ಹೀರ್ತವೆ, ಕಮಲದಲ್ಲಿರುವಂತಹ ಮಕರಂದವನ್ನ. ಇಲ್ಲಿ ಕಮಲ ಯಾವುದು ಅಂತಂದ್ರೆ ರಾಮದೇವರ ಮುಖವೇ ಒಂದು ಕಮಲ ಇದ್ದಂತೆ. ಆ ಮುಖ ಎಂಬಂತಹ ಕಮಲವನ್ನ ವಿಶೇಷವಾಗಿ ಎಲ್ಲ ಪಟ್ಟಣ ಜನರು ಕೂಡ ತಾವೇ ಮಾಡಿದರು, ಅನುಭವಿಸಿದರು. ಅಲ್ಲಿ ಹೇಗೆ ಅನುಭವಿಸ್ತವೆ? ಕುಡಿತಾವೆ ಅದನ್ನ, ಮಕರಂದವನ್ನ. ಇಲ್ಲಿ ತಮ್ಮ ಕಣ್ಣಿನಿಂದಾಗಿ ಆ ಸೌಂದರ್ಯವನ್ನು ಅನುಭವಿಸಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದು ಹೇಗಿತ್ತು ಅಂತಂದ್ರೆ, ಮಹಾಪೌರುಷಿಕಾಹ ತದಂಘ್ರಿಂ. ಮಹಾಪೌರುಷಿಕಾಹ ಅಂತಂದ್ರೆ ಶ್ರೇಷ್ಠ ಪುರುಷರು, ಅರ್ಥಾತ್ ಭಗವದ್ಭಕ್ತರು ಅಂತ. ಭಗವದ್ಭಕ್ತರು ಹೇಗೆ ತದಂಘ್ರಿಂ
ಪರಮಾತ್ಮನ ಪಾದ ಕಮಲಗಳನ್ನ ವಿಶೇಷವಾಗಿ ಸೇವನೆಯನ್ನು ಮಾಡ್ತಾರೋ ಹಾಗೆ ಎಲ್ಲ ಜನರೂ ಕೂಡ, ಯಾರು ವಿದೇಹ ನಾರಿ ನರ ವರ್ಯ ಸಂಗಾಹ, ಗಂಡಸರು ಅಂತಿಲ್ಲ ಹೆಂಗಸರು ಅಂತಿಲ್ಲ, ಎಲ್ಲರೂ ಕೂಡ ವಿದೇಹ ಪಟ್ಟಣದ ನಾರಿಯರಾಗಲಿ ನರರಾಗಲಿ, ಹೆಂಗಸರು ಗಂಡಸರು ಎಲ್ಲರೂ ಕೂಡ ವಿಶೇಷವಾಗಿ ಸರಸಾಕ್ಷಿ ಭೃಂಗೈಹಿ ವರಾನನಾಬ್ಜಂ, ತಮ್ಮ ಕಣ್ಣುಗಳಿಂದಾಗಿ, ಸರಸ ಅಕ್ಷಿಭೃಂಗೈಹಿ, ಸರಸವಾದಂತಹ ಸುಂದರವಾದಂತಹ ಅಕ್ಷಿ, ಅಕ್ಷಿ ಅಂದ್ರೆ ಕಣ್ಣು, ಭೃಂಗ ಅಂದ್ರೆ ಆ ಭೃಂಗ ಏನು ಮಕರಂದವನ್ನು ಹೀರುವಂತಹ ದುಂಬಿ, ಸರಸ ಅಕ್ಷಿ ಭೃಂಗೈಹಿ, ಕಣ್ಣುಗಳೆಂಬಂತಹ ಭೃಂಗಗಳಿಂದ, ದುಂಬಿಗಳಿಂದ, ವರ ಆನನ ಅಬ್ಜಂ, ಶ್ರೇಷ್ಠವಾದಂತಹ ವರ ಅಂದ್ರೆ ಶ್ರೇಷ್ಠವಾದಂತಹ, ಆನನ ಅಂದ್ರೆ ಮುಖ, ಅಬ್ಜ ಅಂದ್ರೆ ಕಮಲ, ಪರಮಾತ್ಮನ ಶ್ರೇಷ್ಠವಾದಂತಹ ಮುಖ ಎಂಬಂತಹ ಕಮಲವನ್ನ, ಮುಖ ಕಮಲವನ್ನ ಕಣ್ಣುಗಳೆಂಬಂತಹ ದುಂಬಿಯಿಂದಾಗಿ ಕುಡಿದರು. ಅಂದ್ರೆ ಇಷ್ಟೇ, ದುಂಬಿಗಳು ಹೇಗೆ ಕಮಲದ ಮಕರಂದವನ್ನು ಹೀರ್ತಾವೋ ಇವರು ಕೂಡ ತಮ್ಮ ಕಣ್ಣುಗಳಿಂದಾಗಿ ಪರಮಾತ್ಮನ ಮುಖ ಕಮಲವನ್ನ ಅನುಭವಿಸಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪುರುಷೋತ್ತಮಸ್ಯ ವರಾನರಾಜ್ಯಂ, ಎಂಥವನವನು ಪರಮಾತ್ಮ ಪುರುಷೋತ್ತಮ, ಸರ್ವೋತ್ತಮ, ಹೀಗೆ ಸರ್ವೋತ್ತಮನಾದಂತಹ ಪರಮಾತ್ಮನ ಮುಖದ ಸೌಂದರ್ಯವನ್ನ ಎಲ್ಲ ಸ್ತ್ರೀಯರು ಪುರುಷರು ವಿಶೇಷವಾಗಿ ತಾವು ಕಂಡು ಅನುಭವಿಸಿದರು, ಆನಂದ ಪಟ್ರು ಎಂಬುದಾಗಿ ಆಚಾರ್ಯರು ಹೀಗೆ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ತದಾ ವಿದೇಹ ಪ್ರತಿಲಭ್ಯ ರಾಮಂ ಸಹಸ್ರ ನೇತ್ರಾವರಜಂ ಗವಿಷ್ಠಂ ಸಮರ್ಚಯಾಮಾಸ ಸಹಾನುಜಂ ತಂ ಋಷಿಂ ಚ ಸಾಕ್ಷಾತ್ ಜ್ವಲನ ಪ್ರಕಾಶಂ. ಮೇನೇ ಚ ಜಾಮಾತರಂ ಆತ್ಮಕನ್ಯಾ ಗುಣೋಚಿತಂ ರೂಪನವಾವತಾರಂ ಉವಾಚ ಚಾಸ್ಮಾ ಋಷಿರುಗ್ರತೇಜಾಃ ಕುರುಷ್ವ ಜಾಮಾತರಂ ಯೇನ ಮಾಶ್ವಿತಿ. ಪದಚ್ಛೇದ. ತದಾ ವಿದೇಹಃ ಪ್ರತಿಲಭ್ಯ ರಾಮಂ ಸಹಸ್ರನೇತ್ರಾವರಜಂ ಗವಿಷ್ಠಂ ಸಮರ್ಚಯಾಮಾಸ ಸಹಾನುಜಂ ತಂ ಋಷಿಂ ಚ ಸಾಕ್ಷಾತ್ ಜ್ವಲನ ಪ್ರಕಾಶಂ. ಮೇನೆ ಚ ಜಾಮಾತರಂ ಆತ್ಮಕನ್ಯಾ ಗುಣೋಚಿತಂ ರೂಪನವಾವತಾರಂ ಉವಾಚ ಚ ಅಸ್ಮಾ ಋಷಿಃ ಉಗ್ರತೇಜಾಃ ಕುರುಷ್ವ ಜಾಮಾತರಂ ಏನಂ ಆಶು ಇತಿ. ಹೀಗೆ ಪಟ್ಟಣಕ್ಕೆ ಪ್ರವೇಶವನ್ನು ಮಾಡಿದ. ಆ ಸಂದರ್ಭದಲ್ಲಿ ಜನಕ ಮಹಾರಾಜ ವಿಶೇಷವಾಗಿ ಸ್ವಾಗತವನ್ನು ಮಾಡ್ತಾನೆ. ತದಾ ವಿದೇಹ ಪ್ರತಿಲಭ್ಯ ರಾಮಂ. ವಿದೇಹ ಅಂದ್ರೆ ವಿದೇಹಕ್ಕೆ ರಾಜನಾದಂತಹ ಜನಕ ಮಹಾರಾಜ ವಿಶೇಷವಾಗಿ ರಾಮನ ಹತ್ತಿರ ಬಂದು ಸ್ವಾಗತವನ್ನು ಮಾಡ್ತಾನೆ. ರಾಮ ಎಂಥವನು ಅಂತಂದ್ರೆ ಸಹಸ್ರ ನೇತ್ರಾವರಜಂ ಗವಿಷ್ಠಂ. ಸಹಸ್ರ ನೇತ್ರ ಅಂತಂದ್ರೆ ಇಂದ್ರ, ಇಂದ್ರನ ಅವರಜ, ಅವರ ಅಂದ್ರೆ ಚಿಕ್ಕವನು, ಇಂದ್ರನ ಸಹೋದರ, ಅರ್ಥಾತ್ ಯಾವ ಅದಿತಿಯಲ್ಲಿ ಪರಮಾತ್ಮ ವಾಮನಾಗಿ ಹುಟ್ಟಿರ್ತಾನೆ, ಅದಕ್ಕೋಸ್ಕರ ಸಹಸ್ರ ನೇತ್ರಾವರಜಂ ಅಂದ್ರೆ
ಪರಮಾತ್ಮನ ರಾಮರೂಪ ಬೇರೆಯಲ್ಲ, ವಾಮನ ರೂಪ ಬೇರೆಯಲ್ಲ. ಪರಮಾತ್ಮನ ಯಾವ ರೂಪಕ್ಕೂ ಕೂಡ ನಾವು ಭೇದವನ್ನು ಚಿಂತನೆ ಮಾಡಬಾರದು, ಐಕ್ಯವನ್ನು ಚಿಂತನೆ ಮಾಡಬೇಕು ಎನ್ನುವಂತಹ ಅಂಶವನ್ನು ತಿಳಿಸಲಿಕ್ಕೋಸ್ಕರ ಆಚಾರ್ಯರು ಇಲ್ಲಿ ಸಹಸ್ರ ನೇತ್ರಾವರಜಂ ಎಂಬುದಾಗಿ ರಾಮನಿಗೆ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ. ಹೀಗೆ ಇಂದ್ರನ ಸಹೋದರನಾದಂತಹ ಗವಿಷ್ಠಂ ಅಂತ. ಗವಿಷ್ಠಂ ಶಬ್ದಕ್ಕೆ ಅರ್ಥ ಗೋ ಅಂತಂದ್ರೆ ಹಸು ಅಂತ ಅರ್ಥ ಇದೆ, ಮಾತು ಅಂತ ಅರ್ಥ ಇದೆ, ಭೂಮಿ ಅಂತ ಅರ್ಥ ಇದೆ. ಪ್ರಕೃತ ಗವಿಷ್ಠಂ ಅಂದ್ರೆ ಗೋ ಅಂದ್ರೆ ಭೂಮಿ, ಅಲ್ಲಿ ಸ್ಥಿತ ಇರುವವನು ಅಂದ್ರೆ ಭೂಮಿಯ ಮೇಲೆ ಅವತಾರ ಮಾಡಿದಂತಹ ಯಾವ ರಾಮನನ್ನ, ಇಂದ್ರನ ಅನುಜನಾದಂತಹ ರಾಮನನ್ನ ವಿಶೇಷವಾಗಿ ಸಹಾನುಜಂ ಲಕ್ಷ್ಮಣನ ಜೊತೆಗೆ ಬಂದಂತಹವನು, ಅನುಜನಿಂದ ಕೂಡಿದಂತಹ ಆ ಯಾವ ರಾಮದೇವರನ್ನ ವಿಶೇಷವಾಗಿ ಸಮರ್ಚಯಾಮಾಸ. ಅರ್ಚಯಾಮಾಸ ಅಂದ್ರೆ ಪೂಜಿಸಿದ, ಸತ್ಕಾರ ಮಾಡಿದ. ಸಮರ್ಚಯಾಮಾಸ ಅಂದ್ರೆ ಒಳ್ಳೆ ಶ್ರದ್ಧೆಯಿಂದ ಭಕ್ತಿಯಿಂದ ವಿಶೇಷವಾಯ್ತಾನೋ ಅವನನ್ನ ಗೌರವ ಮಾಡಿದ ಎಂಬುದು ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಋಷಿಂಚ ಸಾಕ್ಷಾತ್ ಜ್ವಲನ ಪ್ರಕಾಶಂ. ರಾಮಲಕ್ಷ್ಮಣ ಇಬ್ಬರೇ ಬಂದಿರ್ಲಿಲ್ಲ, ಜೊತೆಗೆ ವಿಶ್ವಾಮಿತ್ರರು ಬಂದಿದ್ರು. ಅವ್ರು ಹೇಗಿದ್ದಾರೆ ಅಂತಂದ್ರೆ ಜ್ವಲನ ಪ್ರಕಾಶಂ ಅಂತೆ. ಜ್ವಲನ ಅಂದ್ರೆ ಅಗ್ನಿ. ಅಗ್ನಿ ಯಾವ ರೀತಿಯಾಗಿ ಹೊಳಿತಾ ಇರುತ್ತೋ ಆ ರೀತಿಯಾದಂತಹ ದಿವ್ಯವಾದಂತಹ ಕಾಂತಿ ಆ ವಿಶ್ವಾಮಿತ್ರರ ಕಾಂತಿ. ಆ ವಿಶ್ವಾಮಿತ್ರರನ್ನು ಕೂಡ ವಿಶೇಷವಾಗಿ ವಿದೇಹದ ರಾಜನಾದಂತಹ ಜನಕ ಪೂಜಿಸಿದ ಅಂತ. ಹೀಗೆ ರಾಮನನ್ನ ಪೂಜಿಸಿದ, ಹಾಗೆ ವಿಶ್ವಾಮಿತ್ರರನ್ನು ಕೂಡ ಪೂಜಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಅವನಿಗೆ ಅನಿಸುತ್ತೆ ಅಂತೆ, ನನ್ನ ಮಗಳಿಗೆ ಯೋಗ್ಯನಾದಂತಹ ವರ ಅಂತಂದ್ರೆ ಅದು ರಾಮಚಂದ್ರನೇನೆ. ಮೇನೇಚ ಜಾಮಾತರಂ. ಮೇನೆ ಅಂದ್ರೆ ತಿಳಿದ ಅಂತ. ಏನಂತ ತಿಳಿದ? ಆತ್ಮಕನ್ಯಾ ಗುಣೋಚಿತಂ. ತನ್ನ ಮಗಳ ಗುಣಗಳಿಗೆ ಅನುರೂಪನಾದಂತಹ ಮತ್ತು ರೂಪ ನವಾವತಾರಂ, ಸುಂದರವಾದಂತಹ ರೂಪ ಇರುವಂತಹ ಈ ರಾಮನೇನೆ ನನಗೆ ಜಾಮಾತರಂ. ಜಾಮಾತ ಅಂದ್ರೆ ಅಳಿಯ. ಜಾಮಾತರಂ, ಇವನೇ ನನಗೆ ಅಳಿಯ ಎಂಬುದಾಗಿ ಅವನು ತಿಳಿದುಕೊಂಡ. ಹೀಗೆ ಅವನ ದಿವ್ಯವಾದಂತಹ ಕಾಂತಿಯನ್ನು ನೋಡಿಯೇನೆ ಜನಕನಿಗೆ ಅರ್ಥ ಆಯ್ತು, ಇವನೇ ನನ್ನ ಮಗಳಿಗೆ ಅಳಿಯನಾಗಲಿಕ್ಕೆ ಅತ್ಯಂತ ಯೋಗ್ಯನಾದಂಥವನು ಅಂತ. ಅಷ್ಟು ಮಾತ್ರ ಅಲ್ಲ, ಮುಂದೆ ಉಗ್ರ ತೇಜಾಹ ಋಷಿ, ವಿಶಿಷ್ಟವಾದಂತಹ ತೇಜಸ್ಸಿದ್ದಂತಹ ಯಾವ ಆ ವಿಶ್ವಾಮಿತ್ರರು ಕೂಡ ಜನಕನಿಗೆ ಹೇಳ್ತಾರೆ, ಏನಂ ಆಶು ಜಾಮಾತರಂ ಕುರುಷ್ವ. ಈ ರಾಮನನ್ನ ಆಶು ಅಂದ್ರೆ ಬೇಗನೆ, ಜಾಮಾತರಂ ಕುರುಷ್ವ ಅಳಿಯ ಅಂತ ಮಾಡಿಕೋ ಅಂತ. ಹೀಗೆ ಜನಕ ಮಹಾರಾಜನ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು. ಬಂದಂತಹ ವಿಶ್ವಾಮಿತ್ರ ಋಷಿಗಳು ಕೂಡ ಅವನಿಗೆ ಹೇಳ್ತಾರೆ, ಆದಷ್ಟು ಬೇಗ ಈ ರಾಮಚಂದ್ರನನ್ನ ನಿನ್ನ ಅಳಿಯನನ್ನಾಗಿ ಮಾಡಿಕೋ ಎಂಬುದಾಗಿ ಇಷ್ಟು ವಿಚಾರವನ್ನ ಜನಕನಿಗೆ ವಿಶ್ವಾಮಿತ್ರರು ಹೇಳ್ತಾರೆ. ಅದಕ್ಕೆ ಮುಂದೆ ಜನಕ ಹೇಳುವಂತಹ ಮಾತು, ಸಹಾಹ ಸ ಆಹ ಚೈನಂ ಪರಮಂ ವಚಸ್ತೆ ಕರೋಮಿ ನಾತ್ರಾಸ್ತಿ ವಿಚಾರಣಾ ಮೇ ಶೃಣುಷ್ವ ಮೇಥಾಪಿ ಯಥಾ ಪ್ರತಿಜ್ಞಾ ಸುತಾ ಪ್ರದಾನಾಯ ಕೃತ ಪುರಸ್ತಾತ್. ಪದಚ್ಛೇದ. ಸಹ ಆಹ ಚ ಏನಂ ಪರಮಂ ವಚಃ ತೇ ಕರೋಮಿ ನ ಅತ್ರ ಅಸ್ತಿ ವಿಚಾರಣಾ ಮೇ ಶೃಣುಷ್ವ ಮೇ ಅಥ ಅಪಿ ಯಥಾ ಪ್ರತಿಜ್ಞಾ ಸುತಾ ಪ್ರದಾನಾಯ ಕೃತ ಪುರಸ್ತಾ. ಈ ರೀತಿಯಾಗಿ ವಿಶ್ವಾಮಿತ್ರರು ಹೇಳ್ತಾರೆ, ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ. ಆವಾಗ ಜನಕ ಮಹಾರಾಜ ಒಂದು ಮಾತನ್ನ ಹೇಳ್ತಾನೆ. ಏನು ಅಂದ್ರೆ, ಕರೋಮಿ ನಾತ್ರ ಅಸ್ತಿ ವಿಚಾರಣಾಮೆ. ಅವಶ್ಯವಾಗಿ ನೀವು ಹೇಳಿದಂತಹ ಪರಮಂ ವಚಃ, ಶ್ರೇಷ್ಠ ಮಾತು ಇದು.
ಋಷಿಗಳ ಬಾಯಿಂದ ಒಂದು ಮಾತು ಬಂತು ಅಂದ್ರೆ ಅದು ಸಾಮಾನ್ಯವಾಗಿರೋದಿಲ್ಲ. ಅದರಲ್ಲೂ ಕೂಡ ವಿಶ್ವಾಮಿತ್ರರಂತ ದೊಡ್ಡ ಋಷಿಗಳು, ನಿಮ್ಮ ಮಾತು ಒಳ್ಳೆಯ ಮಾತು, ಇದರಲ್ಲಿ ನಾನು ಅವಶ್ಯವಾಗಿ ಮಾಡಿಕೊಡ್ತೇನೆ, ಇದರಲ್ಲಿ ನಾತ್ರಾಸ್ತಿ ವಿಚಾರಣಾಮಿ, ಇದರಲ್ಲಿ ಏನು ಹಿಂದೆ ಮುಂದೆ ವಿಚಾರ ಮಾಡುವಂತ ಪ್ರಸಕ್ತಿನೇ ಇಲ್ಲ, ನಾನು ಅವಶ್ಯವಾಗಿ ಮಾಡಿ ಕೊಡ್ತೇನೆ. ಆದರೆ ನನ್ನದೊಂದು ಪ್ರತಿಜ್ಞೆ ಇದೆ, ಕಂಡೀಷನ್ ಇದೆ ಅಂತ. ಏನು ಅಂತಂದ್ರೆ, ಸುತಾ ಪ್ರಧಾನಾಯ ಕೃತಾ ಪುರಸ್ತಾತ್, ನಾನು ಹಿಂದೆ ನನ್ನ ಮಗಳನ್ನ ಸುತಾ ಪ್ರಧಾನಾಯ, ಮಗಳನ್ನು ಒಬ್ಬರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಾನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೆ. ಹಾಗಾಗಿ ಅದನ್ನು ನಾನು ನಿನಗೆ ಹೇಳ್ತೇನೆ, ಶೃಣುಶ್ವ, ಕೇಳು. ನನ್ನ ಮಗಳನ್ನು ಮದುವೆ ಮಾಡಿ ಕೊಡಬೇಕು ಅಂದ್ರೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಒಂದು ವಿಚಾರದಲ್ಲಿ, ಅದನ್ನು ಹೇಳ್ತೇನೆ ಕೇಳು ಅಂತ ವಿಶ್ವಾಮಿತ್ರರಿಗೆ ತಾವು ಯಾವ ಜನಕ ಮಹಾರಾಜ ಹೇಳ್ತಾನೆ. ಅದೇನು ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ತಪೋ ಮಯಾ ಚೀರ್ಣಂ ಉಮಾಪತೆ ಪುರ ವರಾಯುಧಾವಾಪ್ತಿ ಧೃತೇನ ಚೇತಸ ಸಮೇ ದದೌ ದಿವ್ಯಂ ಇದಂ ಧನುಸ್ತದ ಕಥಂಚನಾಚಾಲ್ಯಂ ಋತೆ ಪಿನಾಕಿನಂ. ನ ದೈವ ದೈತ್ಯೋರಗ ದೇವಗಾಯಕಾಃ ಅಲಂ ಧನುಶ್ಚಾಲಯಿತುಂ ಸ ವಾಸವಾಃ ಕುತೋ ನರಾಸ್ತದ್ವರತೋ ಹಿ ಕಿಂಕರಾಃ ಸಹಾನಸೈವಾತ್ರ ಕೃಶಂತಿ ಕೃಚ್ಛ್ರತಃ. ಪದಚ್ಛೇದ. ತಪಃ ಮಯಾ ಚೀರ್ಣಂ ಉಮಾಪತೇಃ ಪುರ ವರಾಯುಧಾವಾಪ್ತಿಧೃತೇನ ಚೇತಸ ಸಹ ಮೇ ದದೌ ದಿವ್ಯಂ ಇದಂ ಧನುಃ ತದಾ ಕಥಂಚನ ಅಚಾಲ್ಯಂ ಋತೆ ಪಿನಾಕಿನಂ. ನ ದೇವದೈತ್ಯೋರಗ ದೇವಗಾಯಕಾಃ ಅಲಂ ಧನುಃ ಚಾಲಯಿತುಂ ಸವಾಸವಾಃ ಕುತಃ ನರಾಃ ತದ್ವರತಃ ಹಿ ಕಿಂಕರಾಃ ಸಹಾನಸ ಏವ ಅತ್ರ ಕೃಶಂತಿ ಕೃಚ್ಛ್ರತಃ. ಸರಿ, ಆ ಪ್ರತಿಜ್ಞೆ ಏನು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ತಪೋಮಯ ಚೀರ್ಣಂ ಉಮಾಪತೆ ಪುರ, ನಾನು ಹಿಂದೆ ಒಂದು ತಪಸ್ಸನ್ನ ಮಾಡಿದೆ. ಯಾರನ್ನು ಕುರಿತು ತಪಸ್ಸು ಅಂತಂದ್ರೆ ಉಮಾಪತೆ, ಮಹರುದ್ರ ದೇವರನ್ನು ಕುರಿತು ತಪಸ್ಸನ್ನು ಮಾಡಿದೆ ಅಂತ. ಸರಿ, ತಪಸ್ಸಿನ ಉದ್ದೇಶ ಏನು ಅಂತಂದ್ರೆ ವರಾಯುಧ ವಾಪ್ತಿ ಧೃತೇನ ಚೇತಸ್ಸ, ನನಗೆ ಒಂದು ಉತ್ತಮವಾದಂತ ಆಯುಧ ಬೇಕಾಗಿತ್ತು, ಆ ಆಯುಧವನ್ನು ಪಡೆಯಬೇಕು ಎನ್ನುವಂತ ಉದ್ದೇಶದಿಂದಾಗಿ ನಾನು ತಪಸ್ಸನ್ನು ಮಾಡಿದೆ ಅಂತ. ಸರಿ, ಆವಾಗ ರುದ್ರದೇವರು ಪ್ರತ್ಯಕ್ಷ ಆದ್ರು. ಏನ್ ಮಾಡಿದ್ರು ಅಂತಂದ್ರೆ ಸಮೇದದೋ ದಿವ್ಯಮಿದಂ ಧನುಸ್ತದ ಅಂತ. ಆವಾಗ ರುದ್ರದೇವರು ನನಗೆ ಒಂದು ಧನುಸ್ಸನ್ನ ಕೊಟ್ರು. ಅದೆಂತಹದ್ದು ಅಂತಂದ್ರೆ ಕಥಂಚನ ಅಚಾಲ್ಯ ಮೃತೆ ಪಿನಾಕಿನಂ. ಯಾವ
ದಿವ್ಯವಾದಂತಹ ಒಂದು ಧನುಸ್ಸನ್ನು ಆ ರುದ್ರದೇವರು ಕೊಟ್ಟರು. ಅದು ಎಂತಹದ್ದು ಅಂತಂದ್ರೆ ಕಥಂಚನ ಅಚಾಲ್ಯಂ ಋತೆ ಪಿನಾಕಿನಂ. ಪಿನಾಕಿ ಅಂದ್ರೆ ರುದ್ರದೇವರು. ರುದ್ರದೇವರನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ಅಲುಗಾಡಿಸಲು ಸಾಧ್ಯವಾಗದೇ ಇರುವಂತಹ ಒಂದು ದಿವ್ಯವಾದಂತಹ ಆಯುಧವನ್ನು ಕೊಟ್ರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಮಗೊಂದು ಸಂದೇಹ ಬರುತ್ತೆ, ಇವನು ತಪಸ್ ಮಾಡಿದ್ಯಾಕೆ? ಒಳ್ಳೆ ಆಯುಧ ಬೇಕು ಅಂತ. ಆಯುಧ ಬೇಕು ಅಂತ ತಪಸ್ಸು ಮಾಡಿದರೆ ರುದ್ರದೇವರು ಧನುಸ್ಸನ್ನು ಕೊಟ್ರು, ಶಿವಧನುಸ್ಸನ್ನು ಕೊಟ್ರು ಸರಿ. ಆದರೆ ಧನುಸ್ಸೋದ್ರಿಂದ ಅವನಿಗೆ ಉಪಯೋಗನೇ ಇಲ್ಲ. ಯಾಕೆ? ಪಿನಾಕಿನಂ ಋತೆ, ರುದ್ರದೇವರನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ಅಲುಗಾಡಿಸಲು ಸಾಧ್ಯವಾಗದೇ ಇರುವಂತಹ ಇದನ್ನ ಕೊಟ್ರು ಅಂತ. ಅಂದ್ರೆ ಅದ್ರ ಎತ್ತಲಿಕ್ಕೆ ಯಾರಿಂದ ಸಾಧ್ಯ? ರುದ್ರದೇವರಿಂದ ಮಾತ್ರ ಸಾಧ್ಯ. ಹಾಗಾದ್ರೆ ಇದರಿಂದ ಇವನಿಗೇನು ಉಪಯೋಗ ಅಂತ. ಇವು ತಪಸ್ ಮಾಡಿ ಪಡೆದುಕೊಂಡಿದ್ದ ಆಯುಧ ಯಾಕೆ ಸಾಮಾನ್ಯವಾಗಿ ಉಪಯೋಗಿಸ್ತಾರೆ? ಯುದ್ಧದಲ್ಲಿ ಶತ್ರುಗಳನ್ನು ಸಂಹಾರ ಮಾಡ್ಲಿಕ್ಕೆ, ಗೆಲ್ಲಲಿಕ್ಕೆ ಅಂತ. ಆದರೆ ಇಲ್ಲಿ ಆ ಜನಕರಿಗೆ ಅದನ್ನ ಎತ್ತಲಿಕ್ಕೆ ಆಗೋದಿಲ್ಲ, ಅಲುಗಾಡಿಸಲಿಕ್ಕೆ ಆಗೋದಿಲ್ಲ. ಅದನ್ನ ಯಾಕೆ ಪಡ್ಕೊಂಡ ಅಂತ. ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಪಡೆದುಕೊಂಡಿದ್ದರ ಉದ್ದೇಶ ಮುಂದೆ ರಾಮದೇವರಿಂದಾಗಿ ಆ ಶಿವಧನುಸ್ಸಿನ ಭಂಗ ಆಗಿ ಸೀತೆಯನ್ನು ಮದುವೆಯಾಗಬೇಕು. ಹಾಗಾಗಿ ಅದಕ್ಕೆ ಮುಂಚಿತವಾಗಿ ಸೀತೆಯನ್ನು ಪಡಿಬೇಕು ಅಂತ ಅನೇಕ ಜನ ಬಂದು ಅದರಿಂದ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ಕೈಲಿ ಆಗೋದಿಲ್ಲ. ಹಾಗಾಗಿ ಉಳಿದವರ ಅಸಾಮರ್ಥ್ಯ ಮತ್ತು ರಾಮನ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಬೇಕು ಎನ್ನುವಂತ ಉದ್ದೇಶದಿಂದಾಗಿ ಅಲ್ಲಿ ಆ ರೀತಿಯಾದಂತಹ ವರವನ್ನ ರುದ್ರದೇವರು ಕೊಟ್ಟರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅಂತಹ ಧನುಸ್ಸನ್ನ ಅವರು ಪಡೆದುಕೊಂಡ್ರು ಅಂತ. ಇನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ವಿಶೇಷವಾಗಿ ದೇವರಾತ ಇತಿಖ್ಯಾತಃ ನಿಮೇಷಷ್ಟೋ ಮಹೀಪತಿ ನ್ಯಾಸೋಯಂ ತಸ್ಯ ಭಗವಾನ್ ಹಸ್ತೆ ದತ್ತೋ ಮಹಾತ್ಮನ ಅಂತ ಅವರು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ಈ ಶಿವಧನುಸ್ಸನ್ನ ದೇವರಾತ ಎನ್ನುವಂತಹ ಜನಕರ ವಂಶದಲ್ಲಿ ಬಂದಂತಹ ಒಬ್ಬ ರಾಜ ತಪಸ್ಸನ್ನು ಮಾಡಿ ಪಡೆದುಕೊಂಡಿದ್ದ. ದೇವರಾತ ಅಂತಂದ್ರೆ ಇವನು ಈ ಯಾವ ಜನಕ ಮಹಾರಾಜರಿಗಿಂತ 6-7 ತಲೆ ಹಿಂದಿನ ಒಬ್ಬ ರಾಜ. ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಜನಕ ತಪಸ್ಸು ಮಾಡಿ ಪಡೆದ ಅಂತ. ಹಾಗಾದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ಆ ರೀತಿಯಾಗಿ, ಇಲ್ಲಿ ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾರೆ. ಪರಸ್ಪರ ವಿರೋಧ ಬರುತ್ತಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಏನು ಆ ದೇವರಾತ ಎನ್ನುವಂತಹ ರಾಜ ತಪಸ್ಸನ್ನು ಮಾಡಿ ಅದನ್ನು ಪಡೆದುಕೊಂಡಿದ್ದ. ಮುಂದೆ ಅವನ ವಂಶದಲ್ಲಿ ಬಂದಂತಹ ಪ್ರತಿಯೊಬ್ಬ ಮಹಾರಾಜರು ಕೂಡ ಆ ಧನುಸ್ಸು ನಮ್ಮ ಹತ್ತಿರವೇ ಉಳಿಯಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ತಾವು ತಪಸ್ಸನ್ನು ಮಾಡಿ ಏನ್ ಮಾಡ್ತಾ ಇದ್ರು, ರುದ್ರದೇವರನ್ನು ಒಲಿಸಿಕೊಂಡು ಆ ಧನುಸ್ಸು ಆ ದೇವರಾತ ಕಾಲಾದ ಮೇಲೆ ಮತ್ತೆ ಪುನಃ ಅದು ನಿನ್ನ ಹತ್ರ ಹೋಗಬಾರ್ದು, ನಮ್ಮ ವಂಶದಲ್ಲಿ ನಿರಂತರವಾಗಿ ಇರಬೇಕು ಅಂತ ಪ್ರತಿಯೊಬ್ಬ ಮಹಾರಾಜರು ಕೂಡ ತಾವು ತಪಸ್ಸನ್ನು ಮಾಡಿ ಏನ್ ಮಾಡ್ತಾ ಇದ್ರು, ರುದ್ರದೇವರಿಂದಾಗಿ ಈ ಧನುಸ್ಸು ಮತ್ತೆ ಮುಂದೆ ನನ್ನ ಜೊತೆನೆ ಇರ್ಲಿ ಅಂತ ಅವರನ್ನು ಪಡಿತಾ ಇದ್ರು ಅಂತ. ಹೇಗೆ ಒಂಥರ ಪ್ಲಾನ್ಗಳನ್ನ ರಿನ್ಯೂವಲ್ ಮಾಡಿದಂತೆ. ಅನೇಕ ಅಗ್ರಿಮೆಂಟ್ಗಳು ಇರ್ತವೆ, ಅದನ್ನ ನಾವು ಹೊಸ ಮಾಡಿಸ್ಕೊಳ್ಳೋದಿಲ್ಲ. ಕೆಲವೊಂದು ಅಗ್ರಿಮೆಂಟ್ಗಳನ್ನ 1 ವರ್ಷ ಆದ್ಮೇಲೆ ರಿನ್ಯೂವಲ್ ಮಾಡ್ಕೊಳ್ತೇವೆ. ಆ ರೀತಿಯಾಗಿ ಒಬ್ಬೊಬ್ಬ ರಾಜರ ಆದ ಮೇಲೆ ಅದನ್ನ ಮತ್ತೆ ಅವರು ತಪಸ್ಸನ್ನು ಮಾಡಿ ಅದು ನಮ್ಮ ಹತ್ತಿರನೇ ಇರಲಿ ಅಂತ ವರವನ್ನು ಪಡೆದುಕೊಳ್ತಾ ಇದ್ರು ಅಂತ ವ್ಯಾಖ್ಯಾನಕಾರ ತಿಳಿಸ್ತಾರೆ. ಈ ರೀತಿಯಾಗಿ ಮೊದಲು ಇದನ್ನು ಪಡೆದಂಥವರು ದೇವರಾತ ಎನ್ನುವಂತಹ ಒಬ್ಬ ಆ ಮಿಥಿಲಾ ಪಟ್ಟಣದ ರಾಜ. ಇನ್ನೊಂದು ವಿಶೇಷ ಅಂತಂದ್ರೆ ಜನಕ ಅಂತ ಸೀತೆಯ ತಂದೆಗೆ ಮಾತ್ರ ಹೆಸರಲ್ಲ, ಆ ವಂಶದಲ್ಲಿ ಬಂದಂತಹ ಅನೇಕ ಜನರಿಗೆ ಜನಕ ಅಂತ ಹೆಸರಿತ್ತು. ವಾಸ್ತವಿಕ ಇವನ ಮೂಲ ಹೆಸರು ಶಿರಧ್ವಜ ಅಂತ. ಆ ವಂಶದಲ್ಲಿ ಬಂದಂತಹ ರಾಜರಿಗೆ ಜನಕ ಅಂತ ಕರಿತಾ ಇದ್ರು. ಹಾಗಾಗಿ ಇವನಿಗೂ ಕೂಡ ಜನಕ ಅಂತ ವ್ಯವಹಾರವನ್ನು ಮಾಡ್ತಾರೆ. ಈ ರೀತಿಯಾಗಿ ಆ ಜನಕ ಹೇಳ್ತಾನೆ, ನಾನು ತಪಸ್ಸನ್ನು ಮಾಡಿದೆ, ಆ ತಪಸ್ಸನ್ನು ಮಾಡಿದಾಗ ರುದ್ರದೇವರು ಈ ಧನುಸ್ಸನ್ನು ನೀಡಿದರು. ಅರ್ಥಾತ್ ಇದ್ದಂತಹ ಧನುಸ್ಸೆ ಅದು ಕಂಟಿನ್ಯೂ ಆಗಿ ಮತ್ತೆ ಅದೇ ಮನೆಯಲ್ಲಿ ಮುಂದುವರಿಯಿತು ಅಂತ. ಆ ಧನುಸ್ಸು ಎಂತಹದು ಅಂತಂದ್ರೆ ನ ದೇವ ದೈತ್ಯೋರಗ ದೇವ ಗಾಯಕಾಹ, ದೇವತೆಗಳು ಕೂಡ ಅದನ್ನ ಅಲಗಾಡಿಸಲಿಕ್ಕೆ ಸಾಧ್ಯ ಇಲ್ಲ, ದೈತ್ಯರಿಂದಲೂ ಸಾಧ್ಯ ಇಲ್ಲ, ಉರಗ ಸರ್ಪಗಳಿಂದಲೂ ಸಾಧ್ಯ ಇಲ್ಲ, ದೇವ ಗಾಯಕಾಹ, ದೇವಗಾಯಕರು ಅಂತಂದ್ರೆ ಗಂಧರ್ವರು, ಅವರಿಂದಲೂ ಕೂಡ ಈ ಧನುಹು ಚಾಲಯಿತುಂ ಸವಾಸವಾಹ, ವಾಸವ ಅಂದ್ರೆ ಇಂದ್ರ, ದೇವೇಂದ್ರನೇ ಮೊದಲಾದಂತಹ ಯಾವ ದೇವತೆಗಳಿಗೂ ಕೂಡ ಏನಿಲ್ಲ ಈ ಧನುಸ್ಸನ್ನು ಅಲಗಾಡಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಕುತಃ ನರಾಹ,
ದೇವಾನುದೇವತೆಗಳಿಗೆ ಸಾಧ್ಯ ಇಲ್ಲ ಅಂತಂದ್ಮೇಲೆ ಮನುಷ್ಯರಿಗೆ ಎಲ್ಲಿಂದ ಸಾಧ್ಯ ಆಗಿರುತ್ತೆ? ಹಾಗಾಗಿ ಸಾಧ್ಯನೇ ಇಲ್ಲ. ಇನ್ನೊಂದು ವಿಚಾರವನ್ನು ಹೇಳ್ತಾನೆ. ಆದರೆ ರುದ್ರದೇವರು ಒಂದು ವರವನ್ನು ಕೊಟ್ಟಿದ್ರು ಅಂತ. ಏನು ವರ ಅಂತಂದ್ರೆ, ತದ್ವರತೋ ಹಿ ಕಿಂಕರಾಹ ಸಹಾನ ಸೈವಾತ್ರ ಕೃಷಂತಿ ಕೃಚ್ಛತಃ. ಹಾಗಾದ್ರೆ ಆ ರುದ್ರ ಆ ಧನುಸ್ಸನ್ನ ಒಂದು ಕಡೆ ಎಲ್ಲೋ ಇಟ್ಟಿದ್ರು. ಅದನ್ನು ಪ್ರದರ್ಶನ ಮಾಡಬೇಕು, ಯಾರಾದ್ರೂ ಬಂದು ಅದನ್ನ ಹೆದೆ ಕಟ್ಟಬೇಕು, ಅಲಗಾಡಿಸಬೇಕು ಅಂತಂದ್ರೆ ಅದನ್ನು ಒಂದು ಸಭೆಗೆ ತರಬೇಕು. ಅಲುಗಾಡಿಸಲಿಕ್ಕೆ ಸಾಧ್ಯ ಅಂತಂದ್ಮೇಲೆ ಅದನ್ನ ಸಭೆ ಹೇಗೆ ತರ್ತಾ ಇದ್ರು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯರು ಉತ್ತರವನ್ನು ಹೇಳ್ತಾ ಇದ್ದಾರೆ. ಆ ರುದ್ರದೇವರೇನೆ 5,000 ಜನರ ವಿಶೇಷವಾದಂತಹ ಸೇವಕರಿಗೆ, ಅರ್ಥಾತ್ ಜನಕ ಮಹಾರಾಜನ 5,000 ಜನ ಸೇವಕರಿಗೆ ಒಂದು ವಿಶಿಷ್ಟವಾದಂತಹ ವರವನ್ನು ಕೊಟ್ಟಿದ್ರು. ನೀವು ಇದನ್ನ ಬಂಡಿಯ ಮೇಲೆ ಇಟ್ಟುಕೊಂಡು ಎಳೆದುಕೊಂಡು ಬರಬಹುದು, ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಬಂಡಿಯ ಮೇಲೆ ಇದ್ದಂತಹ ಧನುಸ್ಸನ್ನ ಎಳೆದುಕೊಂಡು ಬರಲಿಕ್ಕೆ ಮಾತ್ರ ಅವರಿಗೆ ವಿಶೇಷವಾದಂತಹ ವರ ಇತ್ತು. ತದ್ವರತಃ ಹಿ ಕಿಂಕರಃ ಸಹಾನಸೈವಾತ್ರ ಕೃಷಂತಿ ಕೃಚ್ಛತಃ. ಸಹಾನಸ ಅಂತಂದ್ರೆ ಬಂಡಿಯ ಜೊತೆ, ಅನಸ ಅಂತಂದ್ರೆ ಬಂಡಿ ಅಂತ, ಸಹಾನಸ ಅಂದ್ರೆ ಬಂಡಿಯ ಜೊತೆಗೆ. ಅಂದ್ರೆ ಬಂಡಿ ಇಲ್ಲದೆ ಹೋದ್ರೆ 5,000 ಜನ ಸೇರಿದರೂ ಕೂಡ ಅದನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಂಡಿಯ ಮೇಲೆ ಅದು ಇರುತ್ತೆ, ಇವರು ಸುಮ್ಮನೆ ಎಳೆದುಕೊಂಡು ಬರುವಂತ ಕೆಲಸ ಮಾತ್ರ. ಅದು ಕೂಡ ರುದ್ರದೇವರ ವರದಿಂದಾಗಿ. ಅದು ಹೇಗೆ? ಕೃಷಂತಿ ಕೃಚ್ಛ್ರತಃ. ವರ ಇದೆ ಅಂತ ಸುಮ್ಮನೆ ಆರಾಮಾಗಿ ಎಳ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಷ್ಟಪಟ್ಟು ಅವರು ಅದನ್ನು ಎಳೆದುಕೊಂಡು ಬರ್ತಾ ಇದ್ರು. ಆ ರೀತಿಯಾದಂತಹ ದಿವ್ಯವಾದಂತಹ ಧನುಸ್ಸು ನಮ್ಮ ಮನೆಯಲ್ಲಿ ಇದೆ. ಅದು ರುದ್ರದೇವರಿಂದ ಪಡೆದುಕೊಂಡಿದ್ದು ಎಂಬುದಾಗಿ ಇಷ್ಟು ವಿಚಾರವನ್ನು ತಿಳಿಸ್ತಾನೆ. ಮುಂದೆ ಏನು ಅಂತ ತಿಳಿಸ್ತಾರೆ. ಅಧಾರ್ಯಮೇತತ್ ಧನುರಾಪ್ಯ ಶಂಕರಾತ್ ಅಹಂ ನೃಣಾಂ ವೀರ್ಯ ಪರೀಕ್ಷಣೆ ಧೃತಃ ಸುತಾರ್ಥಮೇತಾಂ ಚಕರ ಪ್ರತಿಜ್ಞಾಂ ದದಾಮಿ ಕನ್ಯಾಂ ಯೈದಂ ಹಿ ಪೂರಯೇತ್. ಇತೀರಿತಾಂ ಮೇ ಗಿರಮಭ್ಯವೇತ್ಯ ದಿತೇ ಸುತಾಃ ದಾನವ ಯಕ್ಷ ರಾಕ್ಷಸಾಃ ಸಮೇತ್ಯ ಭೂಪಾಶ್ಚ ಸಮೀಪಮಾಶು ಪ್ರಗೃಹ್ಯ ತಚ್ಚಾಲಯಿತುಂ ನ ಶೇಕುಃ. ಪದಚ್ಛೇದ. ಅಧಾರ್ಯಂ ಏತತ್ ಧನುಃ ಆಪ್ಯ ಶಂಕರಾತ್ ಅಹಂ ನೃಣಾಂ ವೀರ್ಯ ಪರೀಕ್ಷಣೆ ಧೃತಃ ಸುತಾರ್ಥಂ ಏತಾಂ ಚಕರ ಪ್ರತಿಜ್ಞಾಂ ದದಾಮಿ ಕನ್ಯಾಂ ಯಹ ಇದಂ ಹಿ ಪೂರಯೇತ್. ಇತಿ ಈರಿತಾಂ ಮೇ ಗಿರಂ ಅಭ್ಯವೇತ್ಯ ದಿತೇಃ ಸುತಾಃ ದಾನವ ಯಕ್ಷ ರಾಕ್ಷಸಾಃ ಸಮೇತ್ಯ ಭೂಪಾಃ ಚ ಸಮೀಪಂ ಆಶು ಪ್ರಗೃಹ್ಯ ತಚ್ಚಾಲಯಿತುಂ ನ ಶೇಕುಃ. ಹೀಗೆ ಅಧಾರ್ಯಂ, ಯಾರಿಂದಲೂ ಎತ್ತಲಾಗದಂತಹ, ಕೈಯಲ್ಲಿ ಹಿಡಿಯಲಾಗದಂತಹ ಈ ಧನಸ್ಸನ್ನ ನಾನು ಪಡೆದುಕೊಂಡು ಏನ್ ಮಾಡಿದೆ?
ನೃಣಾಮಿವೀರ್ಯ ಪರೀಕ್ಷಣೆ ಧೃತಃ. ಅನೇಕ ರೀತಿಯಾದಂತಹ ಜನರ ಪರಾಕ್ರಮ ಹೇಗಿದೆ ಅಂತ ನಾನು ಪರೀಕ್ಷೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ನಾನೇನ್ ಮಾಡಿದೆ, ಸುತಾರ್ಥಮೇತಾಂ ಚಕರ ಪ್ರತಿಜ್ಞಾ, ನನ್ನ ಮಗಳಿಗೋಸ್ಕರ ನಾನು ಪ್ರತಿಜ್ಞೆಯನ್ನು ಮಾಡಿದೆ. ದದಾಮಿ ಕನ್ಯಾಂ ಯೇ ಇದಂ ಹಿ ಪೂರಯೇತ್, ಯಾರು ಈ ಧನುಸ್ಸನ್ನ ಬಿಲ್ಲಿಗೆ ಹೆರೆಯನ್ನು ಕಟ್ತಾರೋ, ಅಂದ್ರೆ ಬಿಲ್ಲನ್ನ ಯಾವಾಗಲೂ ಕೂಡ ಎರಡೂ ಬದಿಯಲ್ಲಿ ಕಟ್ಟಿ ಇಟ್ಟಿರೋದಿಲ್ಲ. ಯಾವಾಗ ಯುದ್ಧ ಮಾಡ್ಬೇಕು ಅಂತ ಅನ್ಕೊಳ್ತಾರೆ, ಯುದ್ಧ ಪ್ರಾರಂಭ ಆಗುತ್ತೋ ಆವಾಗ ಅದು ಕಟ್ತಾರೆ. ಯಾವಾಗಲೂ ಕೂಡ ಅದ್ರ ಬಿಲ್ಲಿಗೆ ಹೆದೆಯನ್ನು ಕಟ್ಟೆ ಇಟ್ಟು ಬಿಟ್ಟಿದ್ರೆ ಅದು ಅಟೆನ್ಷನ್ ಇರೋದಿಲ್ಲ, ಆ ವೇಗ ಬರೋದಿಲ್ಲ. ಹಾಗಾಗಿ ಬಿಲ್ಲಿಗೆ ಹೆದೆಯನ್ನು ಒಂದ್ ಕಡೆ ಮಾತ್ರ ಕಟ್ಟಿ ಇಟ್ಟಿರ್ತಾರೆ ಅಷ್ಟೇ. ಹಾಗಾಗಿ ಇಲ್ಲಿ ಯಾರು ಆ ಬಿಲ್ಲಿನ ಹೆದೆಯನ್ನ, ಅರ್ಥಾತ್ ಬಿಲ್ಲಿಗೆ ಎರಡು ಕಡೆ ದಾರ ಕಟ್ಟಬೇಕು. ಒಂದು ಕಡೆ ದಾರ ಕಟ್ಟಿರುತ್ತೆ, ಇನ್ನೊಂದು ಕಡೆಯ ಬಿಲ್ಲು ಬಗ್ಗಿರೋದಿಲ್ಲ, ಅದು ಸ್ವಲ್ಪ ಸ್ಟ್ರೇಟ್ ಆಗಿರುತ್ತೆ. ಅದನ್ನು ಬಗ್ಗಿಸಿ ಅದಕ್ಕೆ ಯಾರು ಹೆದೆಯನ್ನ ದಾರವನ್ನ ಕಟ್ಟುತ್ತಾರೋ ಅವನಿಗೆ ನನ್ನ ಮಗಳನ್ನ ಕೊಡುತ್ತೇನೆ. ಶಿವಧನುಸ್ಸನ್ನು ಯಾರು ಹೆದೆ ಏರಿಸ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಎಂಬುದಾಗಿ ನಾನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಹಾಗಾಗಿ ಇಲ್ಲೇನಾಯಿತು, ನಾನು ಈ ರೀತಿಯಾಗಿ ಘೋಷಣೆ ಮಾಡಿದೆ, ಎಲ್ಲ ಕಡೆ ಈ ವಿಚಾರ ತಿಳಿಸಿದೆ. ಆವಾಗ ಏನಾಯ್ತು, ನನ್ನ ಮಾತನ್ನ ಕೇಳಿ ಅನೇಕ ರೀತಿಯಾದಂತಹ ಜಿತೇಹೇ ಸುತಾಹ, ಅನೇಕ ದೈತ್ಯರು ಬಂದ್ರು, ದಾನವರು ಬಂದ್ರು, ಯಕ್ಷಸರು, ರಾಕ್ಷಸರು, ಹೀಗೆ ಅನೇಕ ರೀತಿಯಾದಂತಹ ಭೂಪಾಹ, ಭೂಪ ಅಂತಾನೆ ರಾಜ, ಭೂಮಿಯನ್ನ ಪಾಲನೆ ಮಾಡುವವರು ಭೂಪರು ಅಂತ. ಹೀಗೆ ಅನೇಕ ರೀತಿಯಾದಂತಹ ಪರಾಕ್ರಮಶಾಲಿಗಳೆಲ್ಲ ಬಂದು, ಪ್ರಖ್ಯಾತ ಪ್ರಖ್ಯಾತ ಪರಾಕ್ರಮಶಾಲಿಗಳೆಲ್ಲರೂ ಕೂಡ ಸೀತೆಯನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಎಂಬುದಾಗಿ ಅವಳ ಮೇಲಿನ ಆಸೆಯಿಂದಾಗಿ, ತಮ್ಮ ಪರಾಕ್ರಮದ ಮೇಲಿನ ಅಹಂಕಾರದಿಂದಾಗಿ ಎಲ್ಲರೂ ಕೂಡ ಬಂದರು. ಎಲ್ಲರೂ ಬಂದರೂ ಕೂಡ ಪ್ರಗೃಹ್ಯ ತಚ್ಚಾಲಯಿತು ನ ಶೇಕುಹು, ಅದನ್ನ ಎತ್ತಲಿಕ್ಕಲ್ಲ ಅಲುಗಾಡಿಸಲಿಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಎಂಬ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಾರಾಯಣ ಪಂಡಿತಾಚಾರ್ಯರು ಇದರಲ್ಲಿ ಸಂಗ್ರಹ ರಾಮಾಯಣದಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಕೆಲವೊಬ್ಬರು ದೂರದಿಂದ ನೋಡಿ ಹಾಗೆ ಹೋಗ್ಬಿಟ್ರು ಅಂತೆ, ಕೆಲವೊಬ್ಬರು ಬಂದು ನಮಸ್ಕಾರ ಮಾಡಿ ಹೋದ್ರು ಅಂತೆ, ಕೆಲವೊಬ್ಬರು ಮುಟ್ಟಿ ಹೋದ್ರು ಅಂತೆ. ಹಾಗೆ ಯಾರು ಬಂದರೂ ಕೂಡ ಆ ಶಿವಧನುಸ್ಸನ್ನ ಅಲುಗಾಡಿಸಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಆವಾಗ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಸಾಮರ್ಥ್ಯ ಏನು ಅಂತ ಅರಿವಾಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಆಯಿತು ಅಂತ. ಮತ್ತೆ ಮುಂದೆ ಏನಾಯಿತು ಎನ್ನುವ ವಿಚಾರವನ್ನು ರಾಜ ತಿಳಿಸ್ತಾನೆ. ಅದಾದ ಮೇಲೆ ಆ ರಾಮದೇವರು ಅದನ್ನು ಹೆದೆಯನ್ನ ಕಟ್ತಾರೆ. ಆ ಉಳಿದ ವಿಚಾರವನ್ನ ನಾಳೆ ಬೆಳಗ್ಗೆ ಮುಂದುವರಿದ ಭಾಗವೇನೆ ಅಲ್ಲಿ, ಅಂದ್ರೆ ನಾಳೆ ಪಾಠದ ಸಮರ್ಪಣೆ ಕಾರ್ಯಕ್ರಮದಲ್ಲೂ ಕೂಡ ಇದು ಒಂದು ಅರ್ಧ ಗಂಟೆ ಪಾಠ ಆಗುತ್ತೆ. ಅದಾದ ಮೇಲೆ ಉಳಿದ 3 ವಿಚಾರಗಳು, ಒಂದು ದ್ವಾದಶ ಸ್ತೋತ್ರ, ಕೃಷ್ಣಾಮೃತ ಮಹಾರ್ಣವ, ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ, ದ್ವಾದಶ ಸ್ತೋತ್ರ ಅದರ ಚಿಂತನೆ ನಾನು ಮಾಡ್ತೇನೆ. ಆಮೇಲೆ ಪೂರ್ಣಪ್ರತಿ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿರುವಂತಹ ಇಬ್ಬರು, ಭೀಮಸೇನಾಚಾರ್ಯ ಗುತ್ತಲ್ ಅಂತ ಅವರು ಕೃಷ್ಣಾಮೃತ ಮಹಾರ್ಣವ ಚಿಂತನೆಯನ್ನ ಅವರು ಒಂದು 20-25 ನಿಮಿಷಗಳ ಕಾಲ ನಡೆಸಿಕೊಡ್ತಾರೆ. ಆಮೇಲೆ ತಿರುಮಲಾಚಲ ಕುಲಕರ್ಣಿ ಎನ್ನುವಂತ ವಿದ್ವಾಂಸರು ವಿಷ್ಣು ಸಹಸ್ರನಾಮ ಚಿಂತನೆ ಮಾಡಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಅದಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಅನುವಾದ ಇರುತ್ತೆ. ಅನುವಾದ ಎಲ್ಲ ಇದೆಲ್ಲ ಕಾರ್ಯಕ್ರಮಗಳಾದ ಮೇಲೆ ವೇದವ್ಯಾಸ ಪೂಜೆಯನ್ನು ಮಾಡಿ ಆ ಪಾಠಗಳ ಸಮರ್ಪಣೆಯನ್ನು ಪರಮಾತ್ಮನಿಗೆ ಎಲ್ಲರೂ ಸೇರಿ ಮಾಡೋದು. ಅದಾದ ಮೇಲೆ ತೀರ್ಥ ಪ್ರಸಾದ ವ್ಯವಸ್ಥೆ ಆಗುತ್ತೆ. ಹಾಗೆ ನೇರವಾಗಿ ಬೆಂಗಳೂರಿನಲ್ಲಿರೋ ಎಲ್ಲರೂ ಕೂಡ ಬರ್ತಾ ಇದ್ದೀರಿ. ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲೋ ಅಥವಾ ಬೇರೆಯವ್ರಲ್ಲಿ ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಬೆಳಗ್ಗೆ ಇದೇ ಲಿಂಕ್, ಜೂಮ್ ಲಿಂಕ್ ಮೂಲಕ ಅದರಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅಂತ ತಿಳಿಸ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ